ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಯಾವುದೇ ರೀತಿಯ ಪಾಕ ಇಲ್ಲದೆ ಕೇವಲ 1 ಕಪ್ ರಾಗಿ ಹಿಟ್ಟು ಮನೆಯಲ್ಲಿದ್ದರೆ ಸಾಕು. ಈ ರೀತಿ ಮಕ್ಕಳಿಗೆ ಹಾಗೆ ದೊಡ್ಡವರಿಗೆ ಇಷ್ಟ ಆಗೋ ರೀತಿಯಲ್ಲಿ ಹಲ್ವಾ ರೀತಿಯಲ್ಲಿರ್ತಕ್ಕಂಥ ಸ್ವೀಟ್ನ ಹಾಗೆ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ರಾಗಿ ಹಿಟ್ಟಿನ ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಪರ್ಫೆಕ್ಟ್ ಆಗಿರೋ ರೀತಿಯಲ್ಲಿ ಬರುತ್ತೆ. ಇದಕ್ಕೇನು ಪಾಕ ತೊಗೊಳ್ಬೇಕು ಅನ್ನೋ ಒಂದು ನೆಸೆಸಿಟಿ ಇರೋದಿಲ್ಲ. ಜಸ್ಟ್ ಒಂದು 10 ನಿಮಿಷದಲ್ಲಿ ನಾವು ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಸ್ವೀಟ್ನ ಮಾಡ್ಕೊಳ್ಬೋದು. ಅಷ್ಟೇ ಹೆಲ್ದಿಯಾಗಿರ್ತಕ್ಕಂಥ ಸ್ವೀಟ್ ಕೂಡ ಹೌದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಂಗಡಿಯಲ್ಲಿ ತಂದಿದ್ದಾದರೂ ಪರವಾಗಿಲ್ಲ, ಮನೆಯಲ್ಲಿರೋದಾದರೂ ಪರವಾಗಿಲ್ಲ. ಹಾಗೆ ಅದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ. 1 ಕಪ್ಪು ರಾಗಿ ಹಿಟ್ಟು, 1/4 ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಂಡು ಇದಕ್ಕಿವಾಗ 1 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡು ಹುರಿಬೇಕು. ಎಲ್ಲಿವರೆಗೂ ಹುರ್ಕೊಳ್ಬೇಕು ಅಂತಂದರೆ ನಮಗೆ ಈ ಒಂದು ಕಲರ್ ಕೂಡ ಚೇಂಜ್ ಆಗಬೇಕು, ಅದ್ರ ಜೊತೆಗೆ ಘಮ ಬಿಟ್ಕೊಳ್ಬೇಕು. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರಿತಾ ಬನ್ನಿ. ಪಾತ್ರೆನ ಒಂದು ಸ್ವಲ್ಪ ದಪ್ಪವಾಗಿರ್ತಕ್ಕಂಥ ಒಂದು ಪಾತ್ರೆನೇ ತೆಗೆದುಕೊಳ್ಬೇಕಾಗತ್ತೆ. ಹಾಗಂತ ನಾನ್ ಸ್ಟಿಕ್ ಪಾತ್ರೆ ಅಲ್ಲ, ಈ ರೀತಿ ದಪ್ಪವಾಗಿರ್ತಕ್ಕಂಥ ಒಂದು ಪಾತ್ರೆ ತೊಗೊಂಡು ನೀವು ಹಿಟ್ಟನ್ನು ಹಾಕಿ ಹುರ್ಕೊಳ್ಬೇಕು. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ. ಹಾಗೆ ಘಮ ಬಿಟ್ಕೊಳ್ಳೋವರೆಗೂ ಹುರ್ಕೊಳ್ಬೇಕು. ಇವಾಗ ಇದು ಘಮ ಕೂಡ ಬಿಟ್ಕೊಂಡಿದೆ. ಆದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬಾರ್ದು. ಇವಾಗಿದು ರೆಡಿಯಾಗಿದೆ. ಇದು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ನೋಡಿ, ಈ ರೀತಿ ಕರೆಕ್ಟಾಗಿ ಕಲರ್ ಚೇಂಜ್ ಆಗಬೇಕು, ಘಮ ಬಿಟ್ಕೊಳ್ಳೋವರೆಗೂ ಹುರ್ಕೊಳ್ಬೇಕು. ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಈ ಸೈಡಲ್ಲಿ ಹಿಟ್ಟನ್ನು ನಾನು ತೆಗೆದಿಟ್ಟಿದ್ದೀನಿ, ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ಅದೇ ಪಾತ್ರೆಗೆ ಯಾವ ಕಪ್ಪಿಂದ ರಾಗಿ ಹಿಟ್ಟು ತೊಗೊಂಡಿದ್ದೆ ಅದೇ ಕಪ್ಪಿಂದ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಇಲ್ಲಿ ನಾವು ಸ್ವೀಟ್ ಕಡಿಮೆ ತಿನ್ನೋದ್ರಿಂದ 1 ಕಪ್ ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂದರೆ ಅಥವಾ ಕರೆಕ್ಟಾಗಿರಬೇಕು ಅಂತಂದರೆ 1/4 ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಳ್ಳಿ. ನಾವು ಕಡಿಮೆ ತಿನ್ನೋದ್ರಿಂದ 1 ಕಪ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ 2 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ಬೇಕು. 1 ಕಪ್ ಬೆಲ್ಲ, 2 ಕಪ್ ನೀರು ಸೇರಿಸ್ಕೊಂಡು ಈ ರೀತಿ ಬೆಲ್ಲ ಕರಗುವಷ್ಟರ ಮಟ್ಟಿಗೆ ನಾವು ಕೈಯಾಡಿಸ್ತಾ ಬಂದರೆ ಸಾಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕಲಿಸ್ತಾ ಹೋಗಬೇಕು. ಇದು ಪಾಕ ಬರೋದು ಬೇಡ, ಒಂದೆಳೆ ಪಾಕನೂ ಬೇಡ, ಪಾಕ ಬೇಡವೇ ಬೇಡ. ಜಸ್ಟ್ ಬೆಲ್ಲ ಕರಗಬೇಕು. ಒಂದು ಸ್ವಲ್ಪ ಕುದ್ರೆ ಸಾಕು. ಅಂದರೆ ಸ್ವೀಟು ಇಟ್ಟರೂ ಕೂಡ ಕೆಡೋದಿಲ್ಲ. 4 ದಿನದವರೆಗೂ ಪರ್ಫೆಕ್ಟಾಗೇ ಇರುತ್ತೆ ಅನ್ನೋದಕ್ಕೋಸ್ಕರ ಹೇಳ್ತಿರೋದು. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೆಲ್ಲನ ಕರಗಿಸ್ತಾ ಬನ್ನಿ. ನೀವಿಲ್ಲಿ ಸಕ್ಕರೆ ಕೂಡ ಬಳಸ್ಕೊಳ್ಬೋದು, ಆದರೆ ಸಕ್ಕರೆ ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರ ನಾನು ಬೆಲ್ಲ ಸೇರಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ ನೀವು ಕಪ್ಪಿಂದ 1/4 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಂಡು ಈ ರೀತಿ ಕುದಿಸ್ಕೊಂಡ್ರೆ ಸಾಕು. ಇದು ಪಾಕ ಏನು ಬೇಡ, ಇಷ್ಟು ಕುದ್ರೆ ಸಾಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು. ಇವಾಗ ನಾವು ರೆಡಿ ಮಾಡಿ ತಣ್ಣಗಾಗ್ಲಿಕ್ಕೆ ಇಟ್ಟಿರ್ತಕ್ಕಂಥ ಒಂದು ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ, ಹುರಿದಿಟ್ಟಿರ್ತಕ್ಕಂಥ ರಾಗಿ ಹಿಟ್ಟನ್ನು ನಾನು ಇವಾಗ ಸೇರಿಸ್ಕೊಳ್ತಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಸೇರಿಸ್ಕೊಳ್ಳಿ. ಗಂಟುಗಳಾದರೂ ಪರವಾಗಿಲ್ಲ, ಆಗೋದಿಲ್ಲ. ಒಂದು ವೇಳೆ ಆಯಿತು ಅಂದರೂ ಪರವಾಗಿಲ್ಲ, ನಾವಿಲ್ಲಿ ಹೊಡ್ಕೊಳ್ಬೋದು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕಲಿಸ್ತಾ ಬರಬೇಕು. ನೋಡಿ, 1 ಕಪ್ ಬೆಲ್ಲಕ್ಕೆ ನಾವು 2 ಕಪ್ ನೀರು ಹಾಕಿ ಈ ರೀತಿ ಬೆಲ್ಲ ಕರಗಿಸ್ಕೊಂಡಿರೋ ನೀರಿಗೆ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಕೈಯಾಡಿಸ್ತಾ ಬರೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕೈಯಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಗಂಟುಗಳಾಗಿತ್ತು ಅಂದರೆ ಈ ಒಂದು ಟೈಮಲ್ಲಿ ನೀವು ಗಂಟುಗಳನ್ನ ಹೊಡ್ಕೊಳ್ಬೋದು. ಈ ರೀತಿ ಬಿಟ್ಟು ಬಿಡದೇ ಇರೋ ರೀತಿಯಲ್ಲಿ, ಅಂದರೆ ತಳ ಹಿಡ್ಕೊಳ್ಬಾರ್ದು, ಆ ರೀತಿಯಲ್ಲಿ ನೀವು ಕೈಯಾಡಿಸ್ತಾನೆ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈಯಾಡಿಸ್ಕೊಳ್ಳಿ. ಈ ರೀತಿ ಸೌಟಿಂದ ನೀವು ಹಿಟ್ಟನ್ನು ನೀಟಾಗಿ ಕೈಯಾಡಿಸ್ಕೊಳ್ಬೇಕು. ನೋಡಿ, ಈ ರೀತಿ 2 ಸ್ಪೂನ್ ಹಾಕಿ ಹಿಟ್ಟನ್ನು ಹುರ್ಕೊಂಡಿದ್ವಿ ತುಪ್ಪದಲ್ಲಿ. ಹಾಗೆ ಇಲ್ಲಿ ಕೂಡ ಒಂದು ಸ್ವಲ್ಪ ತುಪ್ಪದ ಅವಶ್ಯಕತೆ ಇರುತ್ತೆ. ನೀವು ತುಪ್ಪ ಜಾಸ್ತಿ ತಿನ್ನಲ್ಲ ಅಂತಂದರೆ ನಾನಿಲ್ಲಿ 2 ಸ್ಪೂನ್ ಹಾಕಿರೋ ತುಪ್ಪನ ನೀವು 1 ಸ್ಪೂನ್ ಮಾಡ್ಕೊಳ್ಬೋದು. ಜಾಸ್ತಿನೂ ಬೇಕು ಅಂತ ಏನಿಲ್ಲ, ತುಪ್ಪ ಜಾಸ್ತಿನೇ ಹಾಕಬೇಕು ಅಂತೇನಿಲ್ಲ. 1 ಸ್ಪೂನ್ ಹಾಕೋದ್ರಿಂದ ರುಚಿ ಚಲೋ ಬರುತ್ತೆ. ಹಾಗಾಗಿ 1 ಸ್ಪೂನ್ ಹಾಕಿ ಹುರ್ಕೊಳ್ಳಿ. ಈ ರೀತಿ ಮಾಡುವಾಗ ಕೂಡ 1 ಸ್ಪೂನ್ ಹಾಕ್ಕೊಳ್ಬೋದು. ನೀವು ತಿನ್ನೋದಾದರೆ 2 ಸ್ಪೂನು, ಅಂದರೆ ಟೋಟಲಿ ಒಂದು 4 ಸ್ಪೂನು ತುಪ್ಪ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಬೋದು. ತುಪ್ಪ ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಮಾಡ್ತಿರೋದು ಕೂಡ ರಾಗಿ ಹಿಟ್ಟಿಂದ ಆಗಿರೋದ್ರಿಂದ ಮಕ್ಕಳಿಂದ ಹಿಡಿದು ದೊಡ್ಡವರು, ವಯಸ್ಸಾದವ್ರವರೆಗೂ ಈ ಒಂದು ರೆಸಿಪಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಅಷ್ಟು ಬಾಯಲ್ಲಿ ಇಟ್ಟರೆ ಕರಗುವಂಥ ಒಂದು ಸ್ವೀಟ್ ರೆಸಿಪಿ. ಇವಾಗ ನೋಡಿ, ತುಪ್ಪ ಹಾಕಿರ್ತೀವಲ್ಲ, ಎಲ್ಲಿವರೆಗೂ ಕೈಯಾಡಿಸ್ಕೊಳ್ಬೇಕು ಅಂದರೆ ನಮಗೆ ತುಪ್ಪ ಬಿಟ್ಕೊಳ್ಬೇಕು. ಆಯ್ಲಿ ಅಂತ ಅನ್ನಿಸ್ಬೇಕು. ಹಾಗೆ ತಳ ಹಿಡಿಬಾರ್ದು, ಆ ರೀತಿಯಲ್ಲಿ ಕಲಿಸ್ತಾನೇ ಇರಬೇಕು ಈ ರೀತಿ. ಹಾಗೆ ನೋಡ್ತಿರ್ಬೋದು ನೀವು, ಒಂದು ಹಿಟ್ಟಿಗೆ ಶೈನಿಂಗ್ ಬರಬೇಕು, ಅಲ್ಲಿವರೆಗೂ ಕಲಿಸ್ತಾ ಹೋಗೋಣ.
ನಾನಿಲ್ಲಿ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ಹೇಳ್ತಿದ್ದೀನಲ್ಲ, ಇಂತಿಷ್ಟೇ ತುಪ್ಪ ಬೇಕು ಅಂತೇನಿಲ್ಲ, 2 ಸ್ಪೂನ್ ತುಪ್ಪದಲ್ಲೇ ಮಾಡ್ಕೊಳ್ಬೋದು. ನಾನಿಲ್ಲಿ ತುಪ್ಪ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಇವಾಗ ನೋಡ್ತಿರ್ಬೋದು, ಈ ಒಂದು ತುಪ್ಪ ಹಾಕೋಕ್ಕೂ ಮುಂಚೆ ಕೂಡ ಹಿಟ್ಟು ತುಪ್ಪನ ಬಿಟ್ಕೊಂಡಿತ್ತು. ಹಾಗಾಗಿ ನಾನು ಇನ್ನೊಂದು ಸ್ಪೂನ್ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ನೀವು ಅಲ್ಲಿಗೆ ಸ್ಟಾಪ್ ಮಾಡಿದರೂ ನಡೆಯುತ್ತೆ. ಒಟ್ಟಲ್ಲಿ ಈ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ನಮಗೆ ಗಂಟಾಗಬೇಕು, ಮುದ್ದೆ ರೀತಿ ಒಳಗೆ ಬರಬೇಕು, ಹಲ್ವ ರೀತಿಯಲ್ಲಿ ನಮಗೆ ರೆಡಿ ಆಗಬೇಕು ರಾಗಿ ಹಿಟ್ಟು ಅನ್ನೋದು. ಅಲ್ಲಿವರೆಗೂ ಅಂದರೆ ನಮಗೆ ಹಿಟ್ಟಿಗೆ ಶೈನಿಂಗ್ ಬರೋವರೆಗೂ ಕೈ ಆಡಿಸ್ಕೊಳ್ಳಿ. ಇವಾಗ ನೋಡಿ ಇದು ರೆಡಿಯಾಗಿದೆ. ಇಲ್ಲಿವರೆಗೂ ಬರಬೇಕು, ನಮಗೆ ಕಾಣಿಸ್ಬೇಕು. ಈ ರೀತಿ ತಳ ಹಿಡಿಬಾರ್ದು, ಅಂದರೆ ದಪ್ಪವಾಗಿರ್ತಕ್ಕಂಥ ಒಂದು ಪಾತ್ರೆನ ತೊಗೊಳ್ಬೇಕಾಗತ್ತೆ. ಹಾಗಾಗಿ ನೋಡಿಕೊಂಡು ದಪ್ಪವಾಗಿರ್ತಕ್ಕಂಥ ಒಂದು ಪಾತ್ರೆನ ತೊಗೊಂಡು ಈ ರೀತಿ ಒಂದು ಸ್ವೀಟನ್ನ ಮಾಡ್ಕೊಳ್ಳಿ. ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಗ್ಯಾಸ್ನ ಆಫ್ ಮಾಡಿಕೊಂಡು ನೋಡಿ, ಈ ಸೈಡಲ್ಲಿ ನಾನು ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿಟ್ಟಿದ್ದೆ. ಈ ರೀತಿ ತುಪ್ಪನ ಸವರಿ ಇಟ್ಕೊಂಡಿದ್ದೆ. ಇವಾಗ ರೆಡಿ ಮಾಡಿರ್ತಕ್ಕಂಥ ಒಂದು ರಾಗಿ ಹಿಟ್ಟಿನ ಮಿಶ್ರಣನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಬಿಸಿ ಇರುತ್ತೆ, ಕೈಯಿಂದ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಈ ರೀತಿ ನೀವು ಸೌಟ್ ಸಹಾಯದಿಂದ ಸ್ಪ್ರೆಡ್ ಮಾಡ್ತಾ ಹೋಗಿ. ಈ ರೀತಿ ಸೌಟಿಂದ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಇಲ್ಲ ಬಿಸಿ ಏನಾದರೂ ಒಂದು ಸ್ವಲ್ಪ ಕಡಿಮೆ ಇತ್ತು ಅಂದರೆ ಕೈಯಿಂದ ಕೂಡ ಮಾಡ್ಬೋದು. ಆದರೆ ನಾವು ಮಾಡಿದ ತಕ್ಷಣ ಇದನ್ನು ಪ್ಲೇಟಿಗೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಸೌಟ್ ಸಹಾಯದಿಂದ ನಿಮಗೆ ಯಾವ ರೀತಿ ಸ್ಟ್ರಕ್ಚರ್ ಬೇಕೋ ಆ ರೀತಿಯಲ್ಲಿ ಸ್ಪ್ರೆಡ್ ಮಾಡ್ತಾ ಹೋಗೋಣ. ನೋಡಿ, ಈ ರೀತಿ ಕರೆಕ್ಟಾಗಿ ಸ್ಪ್ರೆಡ್ ಮಾಡಿದ್ದೀನಿ. ನಾನಿಲ್ಲಿ ತೊಗೊಂಡಿರೋದು 1 ಕಪ್ ಆಗಿರೋದ್ರಿಂದ ಇಷ್ಟು ಒಂದು ಮಿಶ್ರಣ ನನಗೆ ರೆಡಿಯಾಗಿತ್ತು, ಸ್ವೀಟ್ ಮಿಶ್ರಣ. ಹಾಗಾಗಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ಒಂದು 10 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಡೋಣ, ಅಥವಾ 5 ನಿಮಿಷ ತಣ್ಣಗಾದರೆ ಸಾಕು. ಇವಾಗ ನೋಡಿ ತಣ್ಣಗಾಗಿತ್ತು. ನಾನು ಕೂಡ ಒಂದು 5ರಿಂದ 10 ನಿಮಿಷ ಬಿಟ್ಕೊಂಡಿದ್ದೆ. ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ. ತೀರಾ ತಣ್ಣಗೂ ಆಗಬಾರ್ದು, ಜಸ್ಟ್ ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ಕಟ್ ಮಾಡ್ಕೊಂಡು ಬಿಡೋಣ. ತೀರಾ ತಣ್ಣಗಾದರೂ ಪರವಾಗಿಲ್ಲ, ಕಟ್ ಆಗುತ್ತೆ. ಬಟ್ ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ಕಟ್ ಮಾಡ್ಕೊಳ್ತಿದ್ದೀನಿ. ಇವಾಗ ನೋಡಿ, ನಿಮ್ಗೆ ಯಾವ ಥರ ಬೇಕು, ಅಂದರೆ ಸ್ಕ್ವೇರ್ ಬೇಕಂದರೆ ಆ ರೀತಿ ಮಾಡ್ಕೊಳ್ಬೋದು. ಇಲ್ಲ ನಿಮ್ಗೆ ಯಾವ ಸ್ಟ್ರಕ್ಚರ್ ಇಷ್ಟನೋ ಆ ರೀತಿ ನೀವು ಸ್ವೀಟನ್ನ ಕಟ್ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಬರುತ್ತೆ. ಕೆಲವೊಂದು ಸರಿ ಪಾಕ ಹಿಡ್ಕೊಳ್ಳೋದು ನಮಗೆ ಕೆಲವೊಬ್ಬರಿಗೆ ಬರ್ತಿರೋದಿಲ್ಲ. ಆ ಟೈಮಲ್ಲಿ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಹಲ್ವ ರೀತಿಯಲ್ಲಿ ರೆಡಿಯಾಗಿರುತ್ತೆ. ಜಸ್ಟ್ ನಾವು ಒಂದು ಕಪ್ ರಾಗಿ ಹಿಟ್ಟಿತ್ತಂದರೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ. ಯಾರಾದರೂ ಗೆಸ್ಟ್ ಬಂದಿದ್ದರೆ ಇನ್ಸ್ಟೆಂಟಾಗಿ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಎಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ಹಾಳಾಗದೇ ಇರೋ ರೀತಿಯಲ್ಲಿ ನಮಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲೇ ಬರುತ್ತೆ. ನೋಡ್ತಿರ್ಬೋದು, ಪ್ಲೇಟಲ್ಲಿ ಒಂದು ಸ್ವಲ್ಪನೂ ತಳ ಹಿಡಿದೇ ಇರೋ ರೀತಿಯಲ್ಲಿ ಹಲ್ವ ರೀತಿಯಲ್ಲಿ ನಾವು ಈ ಒಂದು ರಾಗಿ ಹಿಟ್ಟಿನ ಸ್ವೀಟನ್ನ ಮಾಡ್ಕೊಳ್ಬೋದು. ಅಂದರೆ ಕೆಲವೊಂದು ಸರಿ ಈ ರೀತಿ ಮಾಡಬೇಕಾದಾಗ ರಾಗಿನ ನಾವು ಹೋಲ್ ನೈಟ್ ನೆನೆಸಿ ಹಾಲು ತೆಗೆದು ಆವಾಗ ಈ ರೀತಿ ಸ್ವೀಟ್ ಮಾಡ್ಕೊಳ್ಬೋದು. ಬಟ್ 1 ಕಪ್ ರಾಗಿ ಹಿಟ್ಟಿದ್ದಾಗೂ ಕೂಡ ಇನ್ಸ್ಟೆಂಟಾಗಿ ಈ ರೀತಿಯಲ್ಲಿ ಒಂದು ಸರಿ ಟ್ರೈ ಮಾಡಿ. ಎಷ್ಟು ಪರ್ಫೆಕ್ಟ್ ಅಂದರೆ ನೀವು ನೋಡಿದರೆ ಗೊತ್ತಾಗುತ್ತೆ. ಈ ಒಂದು ಸ್ವೀಟ್ನ ಮಕ್ಕಳು ಕೂಡ ಮಾಡ್ಕೊಳ್ಬೋದು. ಅಷ್ಟು ಕರೆಕ್ಟಾಗಿ, ಅಷ್ಟು ಈಸಿಯಾಗಿ ಬರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ. ಹಾಗೆ ಈ ಒಂದು ಸ್ವೀಟ್ ರೆಸಿಪಿನ ನೀವು 2ರಿಂದ 4 ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಅಕಸ್ಮಾತ್ ನೀವು ಒಂದು ವಾರ ಇಟ್ಟರೂ ಕೂಡ ಈ ಒಂದು ಸ್ವೀಟ್ ಏನು ಹಾಳಾಗೋದಿಲ್ಲ. ಯಾಕಂದರೆ ಹಿಟ್ಟನ್ನು ನಾವು ತುಪ್ಪದಲ್ಲಿ ಹುರ್ಕೊಂಡಿರ್ತೀವಲ್ಲ, ಹಾಗಾಗಿ ಯಾವುದೇ ರೀತಿ ಹಾಳಾಗೋದಿಲ್ಲ. ಹಾಗೆ ಬೆಲ್ಲದ ಒಂದು ಪಾಕ, ಅಂದರೆ ನಾನು ಹೇಳಿದ್ನಲ್ಲ ಇಟ್ಟು ತಿನ್ನೋದಾಯಿತು ಅಂತಂದರೆ ಒಂದಿಷ್ಟು ಬಿಸಿ ಮಾಡ್ಕೊಂಡು ಹಾಕಿರೋದ್ರಿಂದ ಎಲ್ಲೂ ಕೂಡ ಹಾಳಾಗೋದಿಲ್ಲ. ನೋಡಿ ಯಾವ ರೀತಿ ಬಂದಿದೆ ಅಂತಂದರೆ ಪ್ಲಫಿಯಾಗಿರ್ತಕ್ಕಂಥ ಒಂದು ಹಲ್ವ ರೀತಿಯಲ್ಲೇ ಇರ್ತಕ್ಕಂಥ ಒಂದು ರಾಗಿ ಹಿಟ್ಟಿನ ಸ್ವೀಟ್ ಅಂತಲೇ ಹೇಳ್ಬೋದು. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟೊಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ಸ್ವೀಟ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.